ಫಿಶ್ ಆಯಿಲ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಲುಕೇಮಿಯಾದ ಒಂದು ಭಾಗವಾಗಿರುವಂತಹ ಸಿಎಂಎಲ್ಗೆ ಈ ರೀತಿಯಾದಂತಹ ಮೀನಿನ ಎಣ್ಣೆಯಿಂದ ಉತ್ಪತ್ತಿಯಾದಂತಹ ಕೆಮಿಕಲ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇದನ್ನ ಕಂಡುಹಿಡಿದಿರೋರು ಕರ್ನಾಟಕದ ಸಂದೀಪ್ ಪ್ರಭು ಅವರ ನೇತೃತ್ವದ ತಂಡ ಈ ಒಂದು ಸಂಶೋಧನೆಯನ್ನ ಮುಂದುವರಿಸ್ತಾ ಇದೆ. ಈಗಾಗಲೇ ಇಲಿಯ ಮೇಲೆ ಈ ಪ್ರಯೋಗ ಮಾಡಲಾಗಿದೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೈದ್ಯರಿಂದಲೇ ಪಡ್ಕೊಳ್ಳೋಣ. ಓಕೆ, ಸುರೇಶ್ ಬಾಬು ಅವರೇ, ಇವಾಗ D12 PGJ3 ಅಂತ ಅವರು ಕಂಡುಹಿಡಿದಿದ್ದಾರೆ. ಸೊ ಇದು ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ? ಇದು ಯಾವ ರೀತಿ ಕ್ಯಾನ್ಸರ್ ಅದರಲ್ಲೂ CML ಮೇಲೆ ವರ್ಕ್ ಆಗುತ್ತೆ? ಸೊ ಇದು ಏನು ಅವ್ರ ಕೆಮಿಕಲ್ ಕಂಟೆಂಟ್ ಹೇಳಿದ್ದಾರೆ, ಸೊ ಅದು ಫಿಶ್ ಆಯಿಲ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಒಂದು ಭಾಗ. ನಾನು ಆಗಲೇ ಹೇಳಿದಾಗೆ ಕ್ಯಾನ್ಸರ್ನಲ್ಲಿ ಬಂದಂಥ ಡ್ರಗ್ಸ್ನು ಕೂಡ ಈ ಥರ ಯಾವುದೋ ಒಂದು ನೈಸರ್ಗಿಕ ಒಂದು ಇದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿರೋವಂಥವು ಮೋಸ್ಟ್ ಆಫ್ ದಿ ಥಿಂಗ್ಸ್. ಸೊ ಈ ಫಿಶ್ ಆಯಿಲ್ನಲ್ಲಿ ಇರ್ತಕ್ಕಂಥ ಈ ಕೆಮಿಕಲ್ ಏನಂತ ಹೇಳ್ತಾರೆ, ಒಂದು P53 ಅಂತ ಒಂದು ಕ್ರೋಮೋಸೋಮಲ್ ಒಂದು ಅನಾಮಲಿ ಇರ್ತದೆ. ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸಲ್ಲಿ ಈ P53 ಅನ್ನೋದೊಂದು ಅನಾಮಲಿ ಇರ್ತದೆ. ಸೊ ಆ ಅನಾಮಲಿನಲ್ಲಿ ಸಪ್ರೆಸ್ ಮಾಡಿಬಿಟ್ಟು ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾದಲ್ಲಿ ವರ್ಕ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಒಂದು ಥಿಂಗ್ ಏನಂದರೆ ಅದು ಇದುವರೆಗೂ ಫಿಶ್ನಲ್ಲಿ ಅಥವಾ ಇದು ಇಲಿನಲ್ಲಿ ಸಕ್ಸಸ್ ಆಗಿದೆ. ಬಟ್ ನಾವು ಒಂದು ವಿಚಾರ ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ, ಇದುವರೆಗೆ ಸಾಕಷ್ಟು ಸಂಶೋಧನೆಗಳು ಫೇಸ್ 1 ಟ್ರಯಲಲ್ಲಿ ಬಂದಿದೆ. ಇಲಿನಲ್ಲಿ ಸಕ್ಸಸ್ ಆದವು ಮೆನಿ ಆಫ್ ದೆಮ್ ಈ ಮನುಷ್ಯರ ತನಕ ರೀಚ್ ಆಗ್ಲಿಕ್ಕಾಗಿಲ್ಲ. ನೀವು ಕೇಳಿರ್ತೀರಾ ಏಡ್ಸು ಅದು ಇದ್ರ ಬಗ್ಗೆ ಅಂತ. ಇದು ಬಹಳ ಮುಖ್ಯ, ಸಾರ್ವಜನಿಕರಿಗೆ ತಪ್ಪು ಕಲ್ಪನೆ ಹೋಗೋದು ಬೇಡ. ಇವಾಗ ಫಿಶ್ ಆಯಿಲ್ ತಗೊಂಡಿದ ತಕ್ಷಣ ಬ್ಲಡ್ ಕ್ಯಾನ್ಸರ್ ಕ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಟಿವಿನಲ್ಲಿ ಕೇಳಿದ್ವಿ ಅಂತ ಹೇಳ್ಬಿಟ್ಟು ಫಿಶ್ ಆಯಿಲ್ ಕೊಟ್ಬಿಟ್ರೆ ಇದಾಗುತ್ತೆ. ಅದಕ್ಕಿನ್ನ ಸಾಕಷ್ಟು ದೂರ ಅದು ಬರಬೇಕಾಗಿದೆ. ಸೊ ಸಾಕಷ್ಟು ದೂರ ಬರಲಿಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ನನ್ನ ಭಾವನೆ. ಓಕೆ, ಇದರಲ್ಲಿ ಪ್ರಮುಖವಾಗಿ ಹೆಸರುಗಳು ಕೇಳಿ ಬರ್ತಾ ಇರೋದು omega-3 ಅಂಡ್ ಫ್ಯಾಟಿ ಆಸಿಡ್ಸ್ ಬಗ್ಗೆ. ಸೊ ಇವುಗಳು ಎಷ್ಟು ಮುಖ್ಯ ಈ ಒಂದು ಔಷಧಿಯಲ್ಲಿ? ಸೊ omega-3 ಫ್ಯಾಟಿ ಆಸಿಡ್ಸ್ ಮುಂಚೆಯಿಂದನೂ ದೇ ಆರ್ ವೆರಿ ವೆಲ್ ನೋನ್. ಅಂದರೆ ಅವು ಹೆಚ್ಚಿಗೆ ಮನುಷ್ಯನಿಗೆ ಬಹಳ ಅನುಕೂಲ ಮಾಡ್ತಕ್ಕಂಥ ಕೆಮಿಕಲ್ಸ್. ಬೇಸಿಕಲಿ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಸೊ ಮನುಷ್ಯನಿಗೆ ಏನು ಆಕ್ಸಿಡೆಂಟ್ ಪಾರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು ಕೆಲವೊಂದ್ಸತಿ ಆಕ್ಸಿಜನ್ನು ಅದು ಇದು ಆದಾಗ ಬಹಳಷ್ಟು ಟಿಶ್ಯೂಗಳನ್ನ ಡಿಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ಆಕ್ಸಿಡೆಂಟ್ ಪಾರ್ಟಿಕಲ್ಸ್ ಅಂತ ಇರ್ತದೆ. ಸೊ ಅವುಗಳನ್ನ ನಿಯಂತ್ರಣ ಹಾಕ್ಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಕೆಲವೊಂದು ವಿಟಮಿನ್ಸು ಕೂಡ ಎ ಆಮೇಲೆ ಸಿ ಅವೆಲ್ಲ ಕೂಡ ದೇ ಆ್ಯಕ್ಟ್ ಆಸ್ ಎ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ಸು ಮನುಷ್ಯನಿಗೆ ಒಂಥರ ಡ್ಯಾಮೇಜ್ ಆಗ್ತಕ್ಕಂಥ ಇದನ್ನ ಇನ್ಫ್ಯಾಕ್ಟ್ ಈ ಏಜಿಂಗ್ ಪ್ರೊಸೆಸಸ್ನು ಕೂಡ ಕಡಿಮೆ ಮಾಡ್ತವೆ ಅಂತ ಕೂಡ ಪ್ರಪೋಸಲ್ ಇದೆ. ಸೊ ಬೇಸಿಕಲಿ ದೇ ಆರ್ ವೆರಿ ಬ್ರಾಡ್ ಕೆಮಿಕಲ್ಸ್. ಬಟ್ ಅದು omega-3 ಫ್ಯಾಟಿ ಆಸಿಡ್ಸ್ ಗ್ರೂಪ್ನಲ್ಲಿ ಈ ಆಸ್ ಐಸೋಲೇಟೆಡ್ ಎ ಕೆಮಿಕಲ್. ಆ ಕೆಮಿಕಲ್ ಈ ಕ್ಯಾನ್ಸರ್ನಲ್ಲಿ ವರ್ಕ್ ಆಗುತ್ತೆ ಅಂತ ಮಾಡಿದ್ದಾರೆ. ಪಾಸಿಟಿವ್ ಸಂಶೋಧನೆ, ಬಟ್ ಇದನ್ನ ಬಹಳ ದೂರ ಬರಬೇಕಾಗಿದೆ ಅಂತ ಅಷ್ಟೇ ಹೇಳ್ಬೋದು. ಓಕೆ, ಇವಾಗ ನಾರ್ಮಲಿ ಒಬ್ಬ ಬ್ಲಡ್ ಕ್ಯಾನ್ಸರ್ ಪೇಷಂಟ್ ಎಷ್ಟು ಕಾಲ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ? ಯಾಕೆಂದ್ರೆ ಸುಲಭವಾಗಿ ಕ್ಯೂರ್ ಆಗುವಂತಹದ್ದಲ್ಲ. ಅಂತಹದ್ರಲ್ಲಿ ಈಗ ಒಬ್ಬ ಬ್ಲಡ್ ಕ್ಯಾನ್ಸರ್ ಪೇಷಂಟ್ ನಿಮ್ಮ ಹತ್ರ ಬಂದ್ರೆ ಯಾವೆಲ್ಲ ವಿಭಾಗಗಳಲ್ಲಿ ಯಾವೆಲ್ಲ ಹಂತಗಳಲ್ಲಿ ಆ ಒಂದು ಬ್ಲಡ್ ಕ್ಯಾನ್ಸರ್ ನ ನೀವು ವರ್ಗಾವಣೆ ಮಾಡ್ತೀರಾ? ಆಮೇಲೆ ಎಷ್ಟು ದಿನ ಆತ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ? ನಿಜವಾಗಿಯೂ ಸಂಪೂರ್ಣವಾಗಿ ಕ್ಯೂರ್ ಆಗುತ್ತೆ ಅಂತ ಅಶ್ಯೂರ್ ಮಾಡಕ್ಕಾಗತ್ತಾ? ಬ್ಲಡ್ ಕ್ಯಾನ್ಸರ್ ಅಂತ ನೀವು ಹೇಳಿದಾಗೆ, ನಾನು ಆಗಲೇ ಹೇಳಿದಾಗೆ 4 ಟೈಪ್ ಇದೆ. ಸೊ ಒಂದೊಂದು ಟೈಪ್ಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇದೆ. ಸೊ ಇದು ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಬಗ್ಗೆ ಇರೋದ್ರಿಂದ ಐ ವಿಲ್ ಲಿಮಿಟ್ ಟು ದಟ್. ಯಾವುದೇ ಲ್ಯುಕೇಮಿಯಾ ಆಗಲಿ ಇವತ್ತು ಕ್ಯೂರ್ ಚಾನ್ಸ್ ಇದೆ. ದೇರ್ ಇಸ್ ಎ ಕ್ಯೂರ್ ಚಾನ್ಸ್. ಮೇ ಬಿ ಪರ್ಸೆಂಟೇಜ್ ವೇರಿಯೇಷನ್ ಇರ್ಬೋದು, ಅವ್ರ ಜೆನೆಟಿಕ್ ಕಂಟೆಂಟು ಅವ್ರು ಬರ್ತಕ್ಕಂಥ ಪರಿಸ್ಥಿತಿನಲ್ಲಿರ್ಬೋದು. ಬಟ್ ಎಲ್ಲ ಕ್ಯಾನ್ಸರ್ಗೂ ಕ್ಯೂರ್ ರೇಟ್ ಇದೆ. ಸೊ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾದಲ್ಲಿ ಯೂಶ್ವಲಿ 3 ವಿಧಗಳು ಬರ್ತದೆ. ಸೊ ಒಂದು ಕ್ರಾನಿಕ್ ಫೇಸ್ ಅಂತ ಕರಿತೀವಿ, ಒಂದು ಆಕ್ಸಲರೇಟೆಡ್ ಫೇಸ್ ಅಂತ ಕರಿತೀವಿ, ಒಂದು ಬ್ಲಾಸ್ಟಿಕ್ ಕ್ರೈಸಿಸ್ ಅಂತ ಕರಿತೀವಿ. ಬ್ಲಾಸ್ಟಿಕ್ ಕ್ರೈಸಿಸ್ ಒಂಥರ ಟರ್ಮಿನಲ್ ಸ್ಟೇಜ್ ಇದೆ, ಅದರಲ್ಲಿ ಕ್ಯೂರ್ ಮಾಡೋ ಸಾಧ್ಯತೆಗಳು ಕಡಿಮೆ. ಆಕ್ಸಲರೇಟೆಡ್ ಫೇಸ್ನಲ್ಲಿ ಸ್ವಲ್ಪ ಸಾಧ್ಯತೆಗಳು ಹೆಚ್ಚಿಗೆ, ಆದರೆ ಕ್ರಾನಿಕ್ ಫೇಸ್ನಲ್ಲಿ ಖಂಡಿತ ಅದನ್ನು ಕಂಟ್ರೋಲಿಗೆ ತರ್ಬೋದು. ನಾನು ಆಗಲೇ ಹೇಳಿದಾಗೆ ಈ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾಗೆ ಇಮ್ಯಾಟಿನಿಬ್ ಅಂತ ಒಂದು ಡ್ರಗ್ ಬಂದಿದೆ. ಸೊ ಈಗ ಆ ಡ್ರಗ್ ಬಂದು 10 ವರ್ಷ ಆಯಿತು. ದಿವಸ ಒಂದೊಂದು ಡ್ರಗ್ ತಗೊಂಡು more than 70 to 80% ಆಫ್ ದಿ ಪೀಪಲ್ ಆರ್ ಅಲೈವ್ ಈವನ್ ಆಫ್ಟರ್ 10 years. ಅಂದ್ರೆ ಎವ್ರಿ ಡೇ ತಗೊಳ್ಳೇಬೇಕು, ಜೀವನ ಪರ್ಯಂತ ತಗೋಬೇಕು. ಒಂದ್ ದಿವಸ ಬಿಟ್ರು 2 ದಿವಸ ಬಿಟ್ರು ಏನಾಗಲ್ಲ, ಬಟ್ ಜೀವನ ಪರ್ಯಂತ ತಗೋಬೇಕು. ಆದ್ರೆ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೇಮಿಯಾಗೆ ಪರ್ಮನೆಂಟ್ ಕ್ಯೂರ್ ಅಂತ ಏನಾದ್ರೂ ಇದ್ರೆ ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್. ಸೊ ಇನ್ನೊಬ್ಬರ ರಕ್ತ ತೆಗೆದು ಇವ್ರಿಗೆ ಆಗ್ತಕ್ಕಂಥದ್ದು ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕಂಪ್ಲೀಟ್ ಕ್ಯೂರ್. ಬಟ್ ಅದರಿಂದ ನೀವು ಮುಂದೆ ಏನು ಈ ಮಾತ್ರೆಗಳು ತಗೋಬೇಕಾದು ಇರಲ್ಲ. ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ ಅದರದೇ ಆದ
ರಿಸ್ಕ್ಸ್ ಲಿಮಿಟೇಷನ್ಸ್. ಏನೆಲ್ಲ ರಿಸ್ಕ್ಸ್ ಇವೆ? ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಇನ್ನೊಬ್ರು ರಕ್ತ ತೆಗೆದು ನಿಮಗೆ ಕೊಡ್ತಾರೆ. ಸೊ ಆ ಕೊಡಬೇಕಾದಂತೆ ನಿಮ್ಮ ಬಾಡಿ ಆ ರಕ್ತನ ನ್ಯಾಚುರಲ್ ಆಗಿ ವಿರೋಧ ಮಾಡುತ್ತೆ. ಮ್ಯಾಚಿಂಗು ಎಲ್ಲ ಇದ್ರೂ ವಿರೋಧ ಮಾಡುತ್ತೆ. ಅದು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಒಂದು ವಿರೋಧ ಮಾಡುತ್ತೆ. ಸೊ ನಿಮ್ಮಲ್ಲಿ ರಕ್ತ ಕಣಗಳನ್ನು ಪೂರ್ತಿ ಕೊಂದಾಗ ಒಬ್ಬ ಮನುಷ್ಯನಲ್ಲಿ ಅದು ಏನೇ ಒಂದು ಇನ್ಫೆಕ್ಷನ್ ಬಂದರೆ ಅದನ್ನು ಫೈಟ್ ಮಾಡ್ತಕ್ಕಂಥ ಒಂದು ಶಕ್ತಿ 0% ಇರ್ತದೆ. ಸೊ ಅವಾಗ ಒಂದು ಸಣ್ಣ ಇನ್ಫೆಕ್ಷನ್ನು ಕೂಡ ಇಟ್ ಕ್ಯಾನ್ ಕಾಸ್ ಡೆತ್ ಟು ದಿ ಪೇಷಂಟ್. ಸೊ ಆ ಫೇಸ್ ಇಂದ ಹೊರಗೆ ಬರೋದು, ಅದನ್ನು ಅಕ್ಸೆಪ್ಟ್ ಮಾಡೋದು, ಸೊ ಇದೆಲ್ಲ ಭಾಳ ಇದು. ನಿಮಗೆ ಹೇಳಬೇಕು ಅಂದರೆ ಮುಂಚೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ಸಕ್ಸಸ್ ರೇಟ್ ವಾಸ್ ಓನ್ಲಿ 30%, 70% ಮಾರ್ಟಾಲಿಟಿ. ಈಗ ಅದು ರಿವರ್ಸ್ ಆಗಿದೆ. 70% ಸಕ್ಸಸ್ ರೇಟ್ ಇದೆ, 30% ಮಾರ್ಟಾಲಿಟಿ ಇದೆ. ಸೊ ಈ ಟ್ಯಾಬ್ಲೆಟಲ್ಲಿ ಆ ಥರ ಯಾವುದು ಮಾರ್ಟಾಲಿಟಿ ಚಾನ್ಸಸ್ ಇಲ್ಲ. ಸೊ ಇಟ್ ಈಸ್ ಎ ವೆರಿ ಗುಡ್ ಫಾರ್ ಆಲ್ಸೋ. ಅದರ್ ಒನ್ ಈಸ್ ಕಾಸ್ಟ್ ಫ್ಯಾಕ್ಟರ್. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಏನಿಲ್ಲ ಅಂದ್ರೂ ಮಿನಿಮಮ್ 20 ರಿಂದ 25 ಲಕ್ಷ ಖರ್ಚಾಗ್ತದೆ. ಸೊ ಅದನ್ನು ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಈಗ ಫ್ರೀಯಾಗಿ ಟ್ಯಾಬ್ಲೆಟ್ ಸಿಗ್ತಿದೆ, ಡೈಲಿ ತಗೋತಾ ಇದ್ದೀವಿ. ಇವಾಗ ಶುಗರ್ ಬಂದರೆ ನೀವು ಡೈಲಿ ಮಾತ್ರ ತಗೊಳಲ್ವಾ, BP ಬಂದರೆ ಡೈಲಿ ತಗೊಳಲ್ವಾ, ಇದು ಅದೇ ಥರ. ಸೊ ಬ್ಲಡ್ ಕ್ಯಾನ್ಸರ್ ಅಂದರೆ ಏನಂದರೆ ನಾವು ಸೊಸೈಟಿನಲ್ಲಿ ವಿ ಹ್ಯಾವ್ ಪುಟ್ ಎ ಸ್ಟಿಗ್ಮಾ ಟು ದಟ್. ಸೊ ಮುಂಚಿಂದನೂ ಇವಾಗ ಯಾವುದೇ ಒಂದು ಮೂವಿನಲ್ಲಿ ಒಬ್ಬ ಹೀರೋಯಿನ್ ಸಾಯಿಸಬೇಕು ಅಂದರೆ ಅವ್ರನ್ನ ಬ್ಲಡ್ ಕ್ಯಾನ್ಸರ್ ತರಿಸ್ಬಿಟ್ಟು ಸಾಯಿಸ್ಬಿಡೋದು. ಸೊ ಈ ವಿಚಾರಗಳು ಭಾಳ ಬದಲಾವಣೆ ಆಗಿದೆ. ಸೊ ಟು ಲುಕೇಮಿಯಾ ಅನ್ನೋದನ್ನ ಭಾಳ ಪಾಸಿಟಿವ್ ಏನಲ್ಲಿ ನೋಡಬೇಕಾಗ್ತದೆ. ಭಾಳ ಬದಲಾವಣೆ ಆಗಿದೆ. CML ಪೇಷಂಟ್ಸ್ ನನ್ನ ಹತ್ರನೇ ಸುಮಾರು ಜನ ಇದ್ದಾರೆ, ಆನ್ ಫಾಲೋ ಅಪ್ ಯಂಗ್ಸ್ಟರ್ಸ್ 22-24 ವರ್ಷದವರೆಲ್ಲ ಇದ್ದಾರೆ. ಸೊ ದೇ ಆರ್ ಡೂಯಿಂಗ್ ವೆರಿ ವೆಲ್. ಸೊ ಅದರಿಂದ ಭಯ ಬೇಡ. ಅಕಸ್ಮಾತ್ ಇದರಿಂದ ಏನಾದರೂ ಒಳ್ಳೆ ಸಂಶೋಧನೆ ಆದರೆ ಇದು ಮನುಷ್ಯರಿಗೆ ಅಥವಾ ಮಾನುಕೂಲಕ್ಕೆ ಒಂದು ಒಳ್ಳೆಯದಾಗ್ತದೆ. ಐ ಹೋಪ್ ದಟ್ ದಿಸ್ ವಿಲ್ ಮೇಕ್ ಎ ಬಿಗ್ ಚೇಂಜ್. ಓಕೆ, ಇವಾಗ ಸಂದೀಪ್ ಪ್ರಭು ಅವರ ತಂಡ ಏನಿದೆ ಮೊದಲು ಇಲಿ ಮೇಲೆ ಪ್ರಯೋಗ ಮಾಡಿದೆ, ಅದು ನಿಜವಾಗಿಯೂ ಮಾನವನ ಮೇಲೆ ಎಷ್ಟು ವರ್ಕ್ ಆಗಬಹುದು ನಿಮ್ಮ ಪ್ರಕಾರ? ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ನಾವು ಪ್ರಯೋಗಗಳನ್ನು ನೋಡಿದೀವಿ. ಅಲ್ಲೂ ಕೂಡ ಇಲಿ ಮೇಲೆ ಪ್ರಯೋಗಿಸಿದ ನಂತರ ಮನುಷ್ಯರ ಮೇಲೆ ಪ್ರಯೋಗಿಸಿದ್ದಾರೆ. ಕೆಲವೊಂದು ವರ್ಕ್ ಆಗಿದೆ, ಕೆಲವೊಂದು ವರ್ಕ್ ಆಗಿಲ್ಲ. ಆದ್ರೆ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಈ ಇಲಿಯ ದೇಹ ಮತ್ತು ಮನುಷ್ಯನ ದೇಹದಲ್ಲಿ ಏನಾದ್ರೂ ಸಿಮಿಲಾರಿಟೀಸ್ ಇರುತ್ತಾ? ಅಂದ್ರೆ ಇದ್ರ ಮೇಲೆ ಔಷಧಿ ಪ್ರಭಾವ ಬೀರದ ಹಾಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತಾ? ಹೌದು. ಫೇಸ್ 1 ಟ್ರಯಲ್ಗೆ ಯೂಶಲಿ ಮೈಸ್ ಚೂಸ್ ಮಾಡೋ ಉದ್ದೇಶನೇ ಅದು. ಸೊ ಮೆಟಾಬಾಲಿಸಮ್ನಲ್ಲಿ ಸ್ವಲ್ಪ ನಮ್ಮ ಮನುಷ್ಯರ ದೇಹಕ್ಕೂ ಅದಕ್ಕೂ ಸ್ವಲ್ಪ ಸಿಮಿಲಾರಿಟಿ ಇದೆ ಅಂತ ಅದನ್ನು ಚೂಸ್ ಮಾಡ್ತಾರೆ. ಬಟ್ ಒಂದೇನು ಹೇಳೋದಂದರೆ ಫೇಸ್ 1ನಲ್ಲಿ ಬಂದಂಥ ಸುಮಾರು 1,000ದಷ್ಟು ಡ್ರಗ್ಗಳು ಫೇಸ್ 3ಗೆ ಬರೋದು ಅರೌಂಡ್ ಸಿಂಗಲ್ ಡಿಜಿಟ್ 3-4 ಅಷ್ಟೇ. ಇನ್ನು ಸುಮಾರು 900 ಡ್ರಗ್ ಫೇಸ್ 1 ಫೇಸ್ 2ನಲ್ಲೇ ಬಿದ್ದೋಗ್ತಾರೆ. ಆಮೇಲೆ ಕೆಲವೊಂದು ಡ್ರಗ್ಗಳು ಅಪ್ರೂವ್ ಆಗಿ ಮಾರ್ಕೆಟಿಗೆ ಬಂದು ಸಮ್ ಅದರ್ ಏನೋ ಅಡ್ವರ್ಸ್ ಎಫೆಕ್ಟ್ ಅಂತ ವಿಡ್ರಾ ಕೂಡ ಆಗಿದ್ದಾವೆ. ಸೊ ಇದಕ್ಕೆ ಇನ್ನೂ ಭಾಳ ಲಾಂಗ್ ಟರ್ಮ್ ಬೇಕಾಗ್ತದೆ. ಸೊ ಹಂಗಿರೋದ್ರಿಂದ ಈಗಲೇ ಭಾಳ ಪ್ರಿಮೇಚೂರ್. ನಾನು ಆಗಲೇ ಹೇಳಿದಾಗೆ ದಟ್ ಪರ್ಟಿಕ್ಯುಲರ್ ಡ್ರಗ್, ಆ ಒಂದು ಕೆಮಿಕಲ್ ಇಟ್ ಮೇ ವರ್ಕ್. ಅಂದರೆ 1,000 ಫೇಸ್ 3ಗೆ ಬಂದವು, ಬರೀ 4-5 ಅಷ್ಟೇ ಸಕ್ಸಸ್ ಆಗಿದ್ದಾವೆ. ಆ್ಯಂಡ್ ಇಟ್ ಈಸ್ ಎ ಹ್ಯೂಜ್ ಫೈನಾನ್ಷಿಯಲ್, ಆಮೇಲೆ ಹ್ಯೂಜ್ ರಿಸ್ಕ್ ಇನ್ವಾಲ್ಡ್. ಇವಾಗ ಒಬ್ಬ ಮನುಷ್ಯನಿಗೆ ಚೆನ್ನಾಗಿರೋನಿಗೆ ಯಾರಿಗೊಬ್ಬಂಗೆ ನಿನ್ನ ಬ್ಲಡ್ ಕ್ಯಾನ್ಸರ್ ಇದೆ, ಎಸ್ಟಾಬ್ಲಿಷ್ ಟ್ರೀಟ್ಮೆಂಟ್ ಇದೆ, ನಾನಿಲ್ಲ ಫಿಶ್ ಆಯಿಲ್ ಮಾಡ್ತೀನಿ ಅಂದರೆ ಅವ್ರು ಒಪ್ಕೋಬೇಕಲ್ಲ. ಸೊ ಮೋರ್ ಎಥಿಕಲ್ ಇಶ್ಯೂಸ್ ಆರ್ ಆಲ್ಸೋ ಇನ್ವಾಲ್ಡ್. ಸೊ ಇವೆಲ್ಲವನ್ನು ದಾಟ್ ಬರಬೇಕಾಗ್ತದೆ. ಸೊ ಇಟ್ ಈಸ್ ಅ ಸ್ಟಿಲ್ ಪ್ರಿಮೇಚೂರ್, ಬಟ್ ಹೇಳಿದಾಗ ಇಟ್ ಮೇ ಸ್ಟಿಲ್ ವರ್ಕ್ ಅಂತ. ಓಕೆ, ಸೊ ಕಿಶೋರ್ ಅವರು ಆಯುರ್ವೇದಿಕ್ ವೇ ಅಲ್ಲಿ ನೋಡೋದಾದ್ರೆ ಈ ಕ್ಯಾನ್ಸರಿಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಸಿಗುತ್ತವೆ? ನಾನು ಆಗಲೇ ಹೇಳ್ತಿದ್ದಂಗೆ ಬೇಸಿಕಲಿ ವಿ ಗೋ ವಿತ್ ಮೆಟಲ್ ಕಾಂಪೌಂಡ್ಸು, ಆಕ್ಸೈಡ್ ಫಾರ್ಮ್ಸಲ್ಲಿ ಔಷಧಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಹರ್ಬಲ್ ಫಾರ್ಮ್ಸಲ್ಲಿ ಔಷಧಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಒಂದು ಬೇಸಿಕ್ ಡಿಮಾರ್ಕೇಟಿವ್ ಡಿಫ್ರೆನ್ಸ್, ನಾನಿವಾಗ ಏನು ಒಂದು 100 ಕ್ಯಾನ್ಸರ್ ಪೇಷಂಟ್ಸ್ನ ನನ್ನ ಚಿಕಿತ್ಸಾತ್ಮಕ ಪ್ರಣಾಳಿಕೆಯಲ್ಲಿ ಒಂದು ಡಾಕ್ಯುಮೆಂಟೇಷನನ್ನು ಮಾಡಿ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ನೋಡ್ತಕ್ಕಂಥದ್ದು ಎಗೇನ್ ಇನ್ ಕೋಆರ್ಡಿನೇಷನ್ ವಿತ್ ಹೆಮಟಾಲಜಿಸ್ಟ್ ಆ್ಯಂಡ್ ಮೆಡಿಕಲ್ ಆಂಕಾಲಜಿಸ್ಟ್. ಎಗೇನ್ ಅದನ್ನು ಭಾಳ ಇಂಪಾರ್ಟೆಂಟ್. ಈಗ ನಾನೇನೋ ಮಾಡ್ಕೋತೀನಿ, ನನಗೆ ನನ್ನ ಪೇಷಂಟ್ಗೆ ಸಮಾಧಾನ ತಂದಿದೆ ಅಂದರೆ ಜಗತ್ತು ಒಪ್ಪೋದಿಲ್ಲ. ನಾನೇನು ಮಾಡ್ತೀನಿ ಅದು ನನ್ನ ಪೇಷಂಟಿಗೆ ಫಸ್ಟ್ ಸಮಾಧಾನವನ್ನು ತರಬೇಕು, ತದನಂತರ ಸೈಂಟಿಫಿಕ್ ಕಮ್ಯುನಿಟಿ ಅದನ್ನು ಒಪ್ಪಬೇಕು. ಆವಾಗ ಅಷ್ಟೇ ಆ ರ್ಯಾಡಿಕಲ್ ಚೇಂಜನ್ನು ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು. ಎರಡನೇದು, ಎಂತಹ ದುಸ್ಥಿತಿಗೆ ಇವತ್ತು ತಲುಪಿದ್ದೀವಿ ನಾವು ಅಂದರೆ ಭಾಳ ಮೆಚ್ಚುಗೆ ಸಂಗತಿ. ಅವ್ರು ಮಾಡಿದರೆ ಅದಕ್ಕೆ ತುಂಬ ನನ್ನ ಗೌರವವನ್ನು ತಲುಪಿಸ್ತೀನಿ. ಆ್ಯಂಡ್ ಅವರ ವಿದ್ಯೆಗೆ, ಅವರ ವಿದ್ವತ್ತಿಗೆ ನನ್ನ ನಮಸ್ಕಾರಗಳು ಎಲ್ಲ ಇದೆ. ಆದರೆ ಒಬ್ಬ ಭಾರತೀಯ, ಒಬ್ಬ ಕರ್ನಾಟಕದವರು ಒಂದು ಫಿಶ್ ಆಯಿಲ್ಲು, ಅದರಲ್ಲಿ ಒಮೆಗಾ ಫ್ಯಾಟಿ 3 ಆ್ಯಸಿಡ್ಡು ಅಲ್ಲಿ ಎಲ್ಲೋ ಮಾತಾಡಿದ್ದು ಎಷ್ಟು ದೊಡ್ಡ ಸುದ್ದಿ ಆಗ್ತಾ ಇದೆ. ಭಾರತದಲ್ಲಿ ನಾವು ಬಂಗಾರದ ಭಸ್ಮ ಆಗಿರ್ಬೋದು, ತಾಮ್ರ ಭಸ್ಮ ಆಗಿರ್ಬೋದು, ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅಂಡ್ ಇವತ್ತಿಗೂ ಒಂದು ಶಕ್ಯತೆಯಲ್ಲಿ ಅಂದ್ರೆ ಒಂದು ಡೌಟ್ ಅಲ್ಲಿ ನೀವು ಕೂಡ ಕ್ಯಾನ್ಸರ್ ಅನ್ನ ನೋಡ್ತೀರಾ. ಓಕೆ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.